ವಾಕ್ಯವನ್ನು ಕೇಳಿ ಗಮನಿಸಿ ನಡೆಯಬೇಕು. ಇದ ತಕ್ಷಣ ಇದನ್ನ ಹೊಸ ದಿನ ಕೊಟ್ಟ, ಇದರಲ್ಲಿ ನಾನು ಏನಾದ್ರೂ ಮಾಡಬೇಕು, ಗಮನಿಸಬೇಕು. ಈ ಜನ ಗಮನಿಸ್ತಾರಲ್ರಿ, ಯಾವ್ದೋ ಕೆಲಸ ಮಾಡೋ ಎಷ್ಟು ಗಮನಿಸ್ತಾರೆ ನೋಡ್ರಿ. ನಾನು ಎಲ್ಲಾದ್ರೂ ಒಂದು ಚಿಕ್ಕ ರಸ್ತೆ ಇರುತ್ತೆ, ಹೋಗುವಾಗ ನಾನು ಸ್ವಲ್ಪ ಜಾರಿ ಬಿದ್ದು ಬಿಡ್ತೇನೆ, ಜನ ಗಮನಿಸ್ತಾರಲ್ರಿ. ಹಾಗೆ ಕೂಡ ನಿಮ್ಮ ಜೀವನ ಅಮೂಲ್ಯವಾದದ್ದು. ನಿನ್ನ ಜೀವನ ಬೆಳ್ಳಿಗಿಂತಲೂ ಶ್ರೇಷ್ಠವಾದದ್ದು, ನಿನ್ನ ಜೀವನ ಬಂಗಾರಗಿಂತಲೂ ಶ್ರೇಷ್ಠವಾದದ್ದು. ನಿನ್ನ ಜೀವನಕ್ಕೆ ಯಾರು ಕೂಡ ಬೆಲೆ ಕಟ್ಟಲಕ್ಕಾಗುವುದಿಲ್ಲ, ಯಾರು ಕೂಡ ಮಾತುಗಳಕ್ಕಾಗುವುದಿಲ್ಲ. ಅಂತ ಜೀವಿತವನ್ನು ವಾಕ್ಯಗಳಿಂದ ನೀನೇ ಸರಿಪಡಿಸಿಕೊಳ್ಳಬೇಕು. ಅವ್ರ ಜೊತೆ ಚಾಟಿಂಗ್ ಮಾಡಿದೆ, ಇವ್ರ ಜೊತೆ ಮಾತನಾಡಿದೆ, ಆ ಫ್ರೆಂಡ್ ಜೊತೆ ಕೂಡಿದೆ, ಅಲ್ಲಿ ನಾನು ಹೋದೆ, ಅಲ್ಲಿ ಮೋಜು ಮಾಡಿದೆ, ಅಲ್ಲಿ ಪಾರ್ಟಿ ಮಾಡಿದೆ, ಅಲ್ಲಿ ಮಸ್ತಿ ಮಾಡಿದೆ, ಅವರನ್ನು ನೋಡಿದೆ, ಇವರನ್ನು ನೋಡಿದೆ, ಅವರನ್ನು ಇಲ್ಲಿ ಹೋದೆ, ಅಲ್ಲಿ ಹೋದೆ. ಇದು ನಿಮ್ಮ ಜೀವನ ಅಲ್ಲ. ನಿನ್ನ ಯೇಸು ನಿನ್ನ ಭವಿಷ್ಯದಲ್ಲಿ ಹೇಗೆ ಹೇಳಿದೋ ಹಾಗೆ ಬದುಕುವುದೇ ನಿನ್ನ ಜೀವನ. ನಿನ್ನ ಸೇವಕರನ್ನು ಹೇಗೆ ನಡೆಸುತ್ತಿದ್ದಾರೋ, ನಿನ್ನ ಯೇಸುವನ್ನು ಯಾವ ರೀತಿ ವಾಕ್ಯಗಳನ್ನು ನಡೆಯುತ್ತಿದ್ದಾನೋ ಅದೇ ನಿನ್ನ ಜೀವನ. ಕಷ್ಟ ಇರಬಹುದು, ನಷ್ಟ ಇರಬಹುದು, ಬಡತನ ಇರಬಹುದು, ಶೋಧನೆ ಬಾಧೆಗಳು ಇರಬಹುದು. ವಾಕ್ಯಗಳಿಂದ ನಿಮ್ಮ ನಡೆಯಬೇಕು, ವಾಕ್ಯ ಒಟ್ಟಿಗೆ ನೀವು ಸಾಗಬೇಕು, ವಾಕ್ಯದಲ್ಲಿ ನಿಲ್ಲಬೇಕು. ವಾಕ್ಯದಲ್ಲಿ ನಡೆಯದರೆ ನಿನ್ನ ಜೀವನ ನಿನ್ನ ಕೈಲಿ ಇರುತ್ತೆ. ನಿನ್ನ ವಾಕ್ಯ ಗಮನಿಸದೆ ಹೋದರೆ, ವಾಕ್ಯವನ್ನು ನೀನು ಕೇಳದೆ ಹೋದರೆ, ಮುಂದೆ ಒಂದು ಬರುವ ಜೀವಮಾನದಲ್ಲಿ ನಿನ್ನ ಹೆಂಡತಿಯನ್ನು ಕಳೆದುಕೊಂಡು ಜೀವಿಸಬೇಕಾಗುತ್ತೆ, ತಂದೆ ತಾಯಿಯನ್ನು ಕಳೆದುಕೊಂಡು ಜೀವಬೇಕಾಗುತ್ತೆ, ಶರೀರದಲ್ಲಿ ಯಾವುದೋ ಒಂದು ರೋಗ ಹತ್ತಿಕೊಂಡು ಜೀವಿಸಬೇಕಾಗುತ್ತೆ, ಯಾವುದೊಂದು ಕಷ್ಟ ನಷ್ಟ ನೀವು ಜೀವಿಸಬೇಕಾಗುತ್ತದೆ. ಮುಂದೆ ನಿಮ್ಮ ಜೀವನದಲ್ಲಿ ಇಂತಹ ಸಂಭವಗಳು ಗಮನಿಸ ಬರಬಾರದಾದರೆ ಈ ದಿನದಲ್ಲಿ ದೇವರು ನನಗೂ ನಿನಗೆ ಎಚ್ಚರಿಸುತ್ತಾ ಇದ್ದಾನೆ. ವಾಕ್ಯಗಳನ್ನು ಕೇಳಿ ಗಮನಿಸಿ ನಡೆಯುವುದರಿಂದಲೇ ಒಬ್ಬನು ಪರಿಶುದ್ಧನಾಗಿ ಶುದ್ಧ ದಾರಿಗೆ ನಡೆಯುವುದಕ್ಕೆ ಸಾಧ್ಯ. ಇಲ್ಲಿ ನಾನು